ಹೇಳ್ಬೇಕಾರೆ ಹೇಳ್ರಿ ನಮಸ್ಕಾರ ಅಂತ. ನಮಸ್ಕಾರ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಗಂಗರಾಮೇಶ್ ಸರ್ ಅವರೇ, ವೇದಿಕೆ ಮೇಲೆ LPH ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಗಿರಪ್ಪ ಅವರೇ, ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಹಿತೈಷಿಗಳು ಹಾಗೂ ಸಹಕಾರಿ ಬಂಧುಗಳಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಲಕ್ಷ್ಮಣ ಅವರೇ, ಈ ಪಂಚಾಯತಿಯ ಅಧ್ಯಕ್ಷರು, ಆಕ್ಟಿವ್ ಅಧ್ಯಕ್ಷರು ಅಂತ ಹೇಳ್ಬೋದು. ಬಹುಶಃ ಈ ಕಾರ್ಯಕ್ರಮ ಮಾಡಬೇಕಂತ ಸುಮಾರು ಒಂದು 20 ಸರಿ 30 ಸರಿ ಕಾಲ್ ಮಾಡಿ ವಯಸ್ಸು ಹುಡುಗದಂತೆ ಆಕ್ಟಿವ್ ಆಗಿ ನನ್ನ ಹಠಪಟ್ಟು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹಠಪಟ್ಟಿರ್ತಕ್ಕಂಥ ತಂದೆ ಸಮಾನರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಅದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರುಗಳು. ಬಹುಶಃ ಇವತ್ತು ವೇದಿಕೆ ಮೇಲೆ ನಾನು ಫಸ್ಟ್ ಬಂದಾಗ ವೇದಿಕೆ ಮೇಲೆ ಕೂತಾಗ ಇನ್ಯಾವುದೋ ರಾಜಕೀಯ ಪಕ್ಷ ಅನಿಸ್ತು. ಎಲ್ರಿಗೂ ಟವಲ್ ಕುಮ್ಮಿದ್ದೆ ಅದಲ್ವಾ. ನಾನು ಅನ್ಕೊಂಡೆ ಯಾವ್ದು ಗಂಡು ತಂದ್ಬಿಟ್ಟಿರಪ್ಪ ಆಗ್ತಾವ ನೋಡಿ ಎಲ್ರಿಗೂ ಅನ್ಕೊಂಡೆ. ಬಟ್ ಒಂದು ಈ ಸ್ಕೂಲಲ್ಲಿ ಕಂಡಿದ್ದು ಒಂದು ವಿಚಾರ ಏನಂತಂದ್ರೆ, ಪಬ್ಲಿಕ್ ಮತ್ತು ಸ್ಕೂಲ್ ಒಡನಾಟ, ನಾಗರಿಕರು ಮತ್ತು ಸ್ಕೂಲ್ ಒಡನಾಟ ಇದೆಯಲ್ಲ, ಇದು ನಮ್ಮ ಸ್ಕೂಲು ಅಂತ ಯಾವತ್ತು ನಾಗರಿಕರಿಗೆ ಬರ್ತದೆ ಅವತ್ತು ಯಾರು ಎತ್ತು ಎಮ್ಮೆ ಹೊಡೆಯಲ್ಲ. ಯಾರವ್ರು ಬರಲ್ವೋ ಅವರು ಸಿಕ್ಕಿದ ಚಾನ್ಸಸ್ ಬಿಡ್ತಾರೆ. ಅದಕ್ಕೆ ನಿಮ್ಮ ಶಾಲೆಯನ್ನ ತುಂಬಾ ಅಭೂತಪೂರ್ವವಾಗಿದೆ. ನಾನು ಕುರುಡುಮಲೆ ಬಾಸಂದ್ರ ಬಹುಶಃ ಇದೇ ಸ್ಕೂಲ್ ಇಷ್ಟು ದೊಡ್ಡ ಕಾಂಪೌಂಡ್ ನೋಡ್ತಾರೆ. ತುಂಬಾ ಅದ್ಭುತ ಕಾಂಪೌಂಡ್ ಇದೆ. ಅದೇ ಹೋಗ್ಬಿಟ್ಟಿದೆ. ವ್ಯಾಲ್ಯೂ ಜಾಸ್ತಿ ಇಲ್ಲ ಲ್ಯಾಂಡ್, ಸ್ಕೂಲ್ ಇದೆ ಅದಕ್ಕೋಸ್ಕರ ಇಲ್ಲ. ನನಗೆ ಇವತ್ತು ಇಂಥ ಪುಣ್ಯದ ಒಂದು ದಿನ ಅಂತ ಬರುತ್ತೆ ಅಂತ ಹೇಳ್ಕೊಂಡಿಲ್ಲ. ಶಾಲಂಗೂರು ಮಹಾನುಭಾವನ ಒಂದು ಫೋಟೋ ಅನಾವರಣ ಮಾಡೋದು ಅವಕಾಶ ನಂಗೆ ಸಿಕ್ತು. ಅವರಿಂದಲೇ ಸ್ಕೂಲು ಉದ್ಭವ ಆಗಿದ್ದು. ನನಗೆ ಈ ಊರಿನ ಮತ್ತು ಸುತ್ತಮುತ್ತಲಿನ ಈ ಪಂಚಾಯತಿಯಲ್ಲಿರ್ತಕ್ಕಂಥ ನಾಗರಿಕ ಬಂಧುಗಳಲ್ಲಿ, ಲೀಡರ್ಸ್ ಅಲ್ಲಿ ತುಂಬಾ ಕಾಳಜಿ ಇಷ್ಟ ಆಯ್ತು. ಮಾಡಬೇಕು ಏನಾದರೂ ಮಾಡ್ಬೇಕನ್ನೋ ಇಷ್ಟ ಆಯ್ತು. ಈಗಾಗಲೇ 3 ಕೊಠಡಿ ಪ್ರಪೋಸಲ್ ಕಳಿಸ್ಬಿಟ್ಟಿದ್ವಿ. ನೀವು ಹೇಳಕ್ಕಿಂತ ಮುಂಚೆ ನಾವು ಬೇರೆ ಅಂತ ಮಾತಾಡ್ಕೊಂಡಿದ್ದೀವಿ. ಯಾವಾಗ ಯಾವ ಟೈಮಲ್ಲಿ ಬರುತ್ತೆ ಗೊತ್ತಿಲ್ಲ. ಮೇ ಬಿ ಇದು ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ಕೊಠಡಿ ನಿಮ್ಗೆ ಅಲಾಟ್ ಮಾಡಿದ್ದೀವಿ. ಖಂಡಿತವಾಗ್ಲೂ ಬರ್ತದೆ. ಇನ್ನೊಂದು ವಿಷಯ ಹೇಳ್ತಕ್ಕಂಥ ನಾಗರಿಕ ಬಂಧುಗಳಲ್ಲಿ ಹೇಳ್ತಕ್ಕಂಥ ನನ್ನ ನಾಯಕರಲ್ಲಿ, ಇವತ್ತು ನರೇಗಾದಲ್ಲಿ 1000 ಕೋಟಿ ದುಡ್ಡು ಬರ್ತಾ ಇದೆ. ಯಾರಾದ್ರೂ ಕಾಂಪೌಂಡ್ ಕೋಟಿ ದುಡ್ಡು ನಾನು ಕೊಡ್ತೀನಿ. ನರೇಗಾ ವರ್ಕ್ ಸ್ಟಾರ್ಟ್ ಮಾಡಿ. ಈ ಗ್ರಾಮ ಪಂಚಾಯತ್ ಸದಸ್ಯರಲ್ಲ, ನರೇಗಾದಲ್ಲಿ ನಾಳೆ ವರ್ಕ್ ಸ್ಟಾರ್ಟ್ ಮಾಡಿ. 1000 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ನರೇಗಾದಲ್ಲಿ ಬರ್ತಾ ಇದೆ. ನಾವು ಶಾಲೆ ಕಾಂಪೌಂಡ್ ಕಟ್ಬೋದು. ಯಾರಾದ್ರೂ ಬೇಗ ಮುಂದೆ ಬಂದು ನನ್ನ ಮೀಟ್ ಮಾಡಿ ಕಟ್ಟಿ ಖಂಡಿತವಾಗ್ಲೂ ದುಡ್ಡು ಕೊಡಿಸತಕ್ಕ ಜವಾಬ್ದಾರಿ ನಾನು ಹೊತ್ಕೊಳ್ತೀನಿ. ನಮ್ಮ ಕೈಯೆಲ್ಲ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಓಡಾಡ್ತಾ ಇದ್ದೀವಿ. ನಾವೆಲ್ಲ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರಿನ ತುಪ್ಪೆಲ್ಲ ಓಡಾಡ್ತಾ ಇದೀವಿ. ಎಂತ ಅದ್ಭುತ ಶಾಲೆ ನಿರ್ಮಿಸಿದೀವಿ ನೀವು. ಈ ಶಾಲೆಯ ಒಂದು ತಂಡಕ್ಕೆ, ಶಿಕ್ಷಣ ತಂಡಕ್ಕೆ ಒಂದು ಮಾತು ಹೇಳ್ತೀನಿ. ಯಾವ್ದೊಂದು ಒಂದು ದಿವಸ ನೀವು ನಾವು ಸೇರ್ಕೊಂಡು ಒಂದು ದಿವಸ ಈ ದೈಹಿಕ ಶಿಕ್ಷಣ ಅಂತ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈ ತೆಲುಗಲ್ಲಿ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಊರಿಗೆ ಬಂದವ್ರು ನೀರು ಬರ್ದೇ ಇರ್ತಾಳಲ್ವಾ, ಹೌದಾನೆ. ಈ ವರ್ಷಕ್ಕೊಂದ್ಸರಿ ಮಾತ್ರ ಕಾಣಿಸುತ್ತೆ ನಿಮ್ಗೇನು ಈ ದೈಹಿಕ ಶಿಕ್ಷಣ. ನೀವು ಕಾಣಿಸೋದಿಲ್ಲ. ಯಾಕೆ ಹೇಳಿ? ಇದಂತ ಶೋಷಣೆ. ಮಕ್ಕಳಿಗೆ 24 ಗಂಟೆ ಪಾಠ 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 ಅನ್ನೋದು ಬಿಟ್ಟರೆ ದೈಹಿಕವಾಗಿ ಮತ್ತು ಅವರು ಸಾಂಸ್ಕೃತಿಕವಾಗಿ ಮುಂದೆ ಬರ್ತಾವ್ರಲ್ಲ ಅಂತ ನಾವು ಅದ್ರ ಬಗ್ಗೆ ಹೊತ್ತು ಕೊಟ್ಟು ನೋಡ್ಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ. 24 ಗಂಟೆ ನಮ್ಮ ಸ್ಕೂಲ್ ಪರ್ಸೆಂಟೇಜ್ ಎಷ್ಟು, ನಮ್ಮ ಸ್ಕೂಲ್ ಪರ್ಸೆಂಟೇಜ್, ಅವ್ರಿಗಿಂತ ನಾವು ಫಸ್ಟು, ನಮಗಿಂತ ಅವ್ರು ಫಸ್ಟು. ಇದು ಶಾಲೆಯ ಒಂದು ಇದನ್ನ ಸಂಪ್ರದಾಯ ಹೋಗ್ಬೇಕಾಗುತ್ತೆ. ದೈಹಿಕವಾಗಿ ಹೊತ್ತು ನಾವು ಹೋಗ್ಕೊಡ್ಬೇಕಾಗಿದೆ. ಯಥೇಚ್ಛವಾಗಿ ಯೋಗ ಬಗ್ಗೆ ನಾನೊಂದು ಮಾತಾಡ್ತೀನಿ. ಪ್ರತಿ ವಾರ 1 ಗಂಟೆ ಯೋಗ ಶಾಲೆ ಸ್ಟಾರ್ಟ್ ಮಾಡಿ. ಇಡೀ ಎಲ್ಲ ಒಂದು ಹೈಸ್ಕೂಲಲ್ಲಿ ಯೋಗನ ಸ್ಟಾರ್ಟ್ ಮಾಡಿ. ಮಕ್ಕಳಿಗೆ ಅದು ಮುಂದೆ ಒಳ್ಳೆ ಪಾಠ ಆಗುತ್ತೆ. ಅದು ಮುಂದೆ ಒಳ್ಳೆ ಪಾಠ ಆದ್ರೂ ಬರ್ತದೆ, ಬುಕ್ ಆದ್ರೂ ಬರ್ಬೋದು. ಯೋಗ ಇವತ್ತು ಇಡೀ ಇಂಟರ್ನ್ಯಾಷನಲ್ ಯೋಗ ಬರ್ತಾ ಇದೆ ಅಲ್ವಾ. ಇವತ್ತು ಈ ಸುದಿನವನ್ನ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇನ್ನು ನನ್ನ ನೆಚ್ಚಿನ ನನ್ನ ದೈಹಿಕ ಶಿಕ್ಷಣ ಪಾಪ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಾನು ಮೊನ್ನೆ ಸ್ಟಡಿ ಮಾಡಿದೆ. ಎಲ್ಲರೂ ಕರೆದು LHL ನಿಮ್ಮ ಸಂಘನ ಕರೆದು ಸ್ಟಡಿ ಮಾಡಿದೆ. ನಾನೇನು ಸಬ್ಜೆಕ್ಟ್ ಮಾತಾಡ್ಬೋದು LHL ಅಂತ ಅಂದ್ಬಿಟ್ಟು, ಸಾರಿ ಸೆಷನಲ್ಲಿ ಮಾತಾಡಿದೆ. ನನಗೆ ಒಂಥರ ನೋವಾಯ್ತು. ಈ ಮಟ್ಟಕ್ಕಿದ್ದಾರೆ ಇವರು ಅಂತ ಅಂದ್ಬಿಟ್ಟು. ಎಲ್ಲರ ಬಗ್ಗೆ ಕಾಳಜಿ ಸರ್ಕಾರಕ್ಕೆ, ಬಟ್ ಇವ್ರ ಬಗ್ಗೆ ಬಿಟ್ಟು ಖಂಡಿತವಾಗ್ಲೂ ನಾನು ಮಾತು ಕೊಡ್ತಾ ಇದ್ದೀನಿ ಸರ್. ಡಿಸೆಂಬರ್ 14ರಿಂದ 18 ಒಳಗಡೆ ಒಂದು ಅರ್ಧ ಗಂಟೆ ಟೈಮ್ ತಗೊಂಡು ಗಮನ ಸೆಳೆತಕ್ಕಂಥ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ನಾನು ಸೆಷನ್ ಮಾತಾಡ್ತೀನಿ ಸರ್. ನಿಮಗೋಸ್ಕರ ಸೆಷನ್ ಮಾತಾಡ್ತೀನಿ ಅದಲ್ವಾ, ಖಂಡಿತವಾಗ್ಲೂ ಮಾತಾಡ್ತೀನಿ.
ಇವತ್ತೇನು ಅಭಿನವ ಸಂಬಂಧ ಇದೆ ಎಲ್ಲರೂ ಹಾಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡಿದಿರಿ. ಯಾಕಂದ್ರೆ ಇದು ನಮ್ದು ಬರದಾಗಿರ್ತಕ್ಕಂಥ ಒಂದು ನಮ್ಮಲ್ಲಿ ದುಡ್ಡಿಲ್ಲ. ಶಾಸಕನು ಅಂತಂದ್ರೆ ಈ ಕೋಟಿಗಟ್ಟಲೆ ವಸ್ತುಗಳು ಅನ್ಕೊಂಡ್ಬಿಟ್ಟದಲ್ಲ. ನಮ್ಮ ಪರಿಸ್ಥಿತಿ ಬಿಗಿಗೋ ಮಾತ್ರ ಯಾರಿಗೋ ಗೊತ್ತಿಲ್ಲ ನಮ್ಗೆ. ಇವತ್ತು ಸರ್ಕಾರದಲ್ಲಿ ಒಂದು ಪುಡಿ ಗಾಸು ಕೊಡ್ತಾ ಇಲ್ಲ, ಶೈಕ್ಷಣಿಕ ಶಿಕ್ಷಣಕ್ಕೆ ಪುಡಿ ಗಾಸು ಕೊಡ್ತಾ ಇಲ್ಲ. ಇವತ್ತು ನನಗೆ ಬಂದಿದ್ದ ಅಮೌಂಟ್ ಅಲ್ಲಿ ಸುಮಾರು 1,40,00,000 ರೂಪಾಯಿದಲ್ಲಿ ರಿಪೇರಿ ಮಾಡಿಸ್ತಾ ಇದ್ದೀನಿ. ಸೋರೋ ಅಂತ ರಿಪೇರಿ ಮಾಡಿಸ್ತಾ ಇದ್ದೀನಿ. ಸರ್ಕಾರದ ದುಡ್ಡು ಕೇಳಿದ್ರೆ ಒಂದೇ ₹1 ಸರ್ ಈ ವರ್ಷ ಒಂದೇ ₹1 ದುಡ್ಡು ಕೊಟ್ಟಿಲ್ಲ ನಮ್ಗೆ ಯಾವುದೇ ಸ್ಕೂಲ್ಗಳಿಗೆ. ನಾವು ಹೇಗೆ ಮಾಡ್ಬೇಕನ್ನೋದು ಗೊತ್ತಾಗ್ತದೆ. ಇನ್ನೊಂದು ಕತೆ ಹೋಗ್ಲಿ, ನೆಕ್ಸ್ಟ್ 2 months ಇಂದ ಶಿಕ್ಷಕರಿಗೆ ಕೊಡ್ತಕ್ಕಂಥ ಸ್ಯಾಲರಿ ಕೂಡ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ಈ ಒಂದು ಸರ್ಕಾರ ಹೋಗ್ತಾ ಇದೆ. ಅದು ಹೇಳ್ಕೊಂಡ್ರೆ ಒಂದು ನಾಚಿಕೆ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗ್ತಾ ಇದೆ. ನಾನು ನೆನ್ನೆ ತಾನೇ ಅಮೆರಿಕದಿಂದ ಬಂದೆ. ಸೊ ಅಮೆರಿಕದಲ್ಲಿ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಯಾವುದೂ ಪ್ರೈವೇಟ್ ಸ್ಕೂಲ್ ಇಲ್ಲ, ಗೌರ್ಮೆಂಟ್ ಸ್ಕೂಲ್. ಯಾವತ್ತು ಇಂಡಿಯಾದಲ್ಲಿ ಶಿಕ್ಷಕರ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಹೋದ ಪರಿಸ್ಥಿತಿ ಬರುತ್ತೆ, ಅವತ್ತು ನಾವು ಉದ್ಧಾರ ಆಗ್ತೀವಿ. ನೀವು ಬೈಕೊಂಡ್ರು ಪರವಾಗಿಲ್ಲ. ಯಾವತ್ತು ಮೇಷ್ಟ್ರ ಮಕ್ಕಳು ಪಾಠಕ್ಕೆ ಹೋಗ್ತಾರೆ, ಅವತ್ತು ಉದ್ಧಾರ ಆಗ್ತೀವಿ ನಾವು. ನಮ್ಮ ಮಕ್ಕಳು ಮಾತ್ರ ದೊಡ್ಡ ಸ್ಕೂಲ್ಗೆ ನಾವು ಬೇರೆಯವ್ರಿಗೆ ಹೇಳಕ್ ಬರೋದು. ಇದನ್ನ ನಮ್ಮ ಸಂಪ್ರದಾಯ ನಾವು ಚೇಂಜ್ ಮಾಡ್ಕೊತೀವಿ. ಅವತ್ತು ಬಹುಶಃ ತಾನಾಗೆ ಈ ಒಂದು ಪ್ರಪಂಚ ಚೇಂಜ್ ಆಗ್ಲಿಕ್ಕೆ ಇಷ್ಟ ಆಗ್ತದೆ. ಸಾಕಷ್ಟು ವಿಷಯಗಳು ನಾವು ಬೇರೆ ದೇಶಕ್ಕೆ ಕಲ್ತಿರ್ತಕ್ಕಂಥ ನೆನ್ನೆ 15 days ನಾವು ಸರ್ವೆ ಕಳಿಸಿದ್ವಿ ಗೌರ್ಮೆಂಟ್ ಇಂದ. ಆಕಾಶ ಸಮ್ಮೇಳನಕ್ಕೆ 6 ಜನ MLA ಕಳಿಸಿದ್ರು. ಅವ್ರು ನಾನೊಬ್ಬರು ಕಳಿಸಿದ್ರು. ಆಕ್ಟಿವ್ ಎಲ್ಲ ಮಾತಾಡ್ತಂತ ಸ್ಪೀಕರ್ ನನ್ನೂ ಕಳಿಸಿದ್ರು, ಅಮೆರಿಕ ಕಳಿಸಿದ್ರು. ಅಲ್ಲಿ ಹೋಗಿ ಬಂದಿದ್ದು ಅಂದ್ಮೇಲೆ ಸಾಕಷ್ಟು ಚೇಂಜಸ್. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಸ್ಕೂಲ್ ಇಲ್ಲ ಅಲ್ಲಿ. ವೆಲ್ ಎಜುಕೇಶನ್, ಹೈ ಲೆವೆಲ್